ಕೋಪ ಬರೋದು ಒಂದು ಎಮೋಷನ್ಸು. ಸೊ ಕೋಪ ಬರೋದು ಅವನಿಗೆ ಈಸಿಯಾಗಿ ಬರ್ತಾ ಇದೆ ಅಂತ. ನಾನು ಈಸಿ ಬಟನ್ ಅಂತ ಅರ್ಥ ಆಯ್ತಾ ನಿಮಗೆ? ಕೋಪ ಬರೋದು ಅವನಿಗೆ ಈಸಿ ಬಟನ್, ಅವ್ನಿಗೆ ಈಸಿ ಟ್ರಿಗರು. ಅವ್ನಿಗೆ ಕೋಪ ಬರ್ಸಕ್ಕೆ ಏನು ಮಾಡ್ಬೇಕು ಹೇಳಿ? ನೀವು ಜೋರಾಗಿ ಮಾತಾಡಿ, ಅವ್ನಿಗೆ ಕೋಪ ಬಂದ್ಬಿಡುತ್ತೆ. ನೀವು ಲಿಸ್ಟ್ ಮಾಡ್ಕೊಳ್ಳಿ, ಒಂದು ಲಿಸ್ಟ್ ಆಫ್ ಥಿಂಗ್ಸ್ ಯು ಅವಾಯ್ಡ್. ನೀವೇನು ಥಿಂಗ್ಸ್ನ ಅವಾಯ್ಡ್ ಮಾಡ್ತೀರೋ ಅಥವಾ ಲಿಸ್ಟ್ ಆಫ್ ಪೀಪಲ್ ಯು ಅವಾಯ್ಡ್. ನೀವು ಯಾವುದೇ ಕಾರಣಕ್ಕೂ ಒಬ್ಬ ಮನುಷ್ಯನ ಅವಾಯ್ಡ್ ಮಾಡಲ್ಲ, ಒಬ್ಬ ವ್ಯಕ್ತಿನ ಅವಾಯ್ಡ್ ಮಾಡಲ್ಲ. ಅವರು ಕೊಡೋ ಫೀಲಿಂಗ್ಸು, ಅವ್ರು ಕೊಡೋ ಒಂದು ಫೀಲಿಂಗ್ಸ್ ಇದೆ ನೋಡಿ, ಎಮೋಷನ್ಸ್ ಇದೆ ನೋಡಿ, ಅದನ್ನ ನೀವು ಅವಾಯ್ಡ್ ಮಾಡೋದು. ಈಗ ನೀನು ಸಿಂಗಲ್, ಮದುವೆ ಆಗಬೇಕು. ಸೊ ನೀವು ಯಾವ ಥರ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಂದರೆ, ನಾಳೆ ದಿನ ನೀವು ಅವ್ರ ಜೊತೆ ಇದ್ದಾಗ ನಿಮ್ಗೆ ಯಾವ ಫೀಲಿಂಗ್ ಬರುತ್ತೆ, ನಿಮ್ಗೆ ಅವ್ರು ಯಾವ ಫೀಲಿಂಗ್ ಕೊಡಬೇಕು. ಸೊ ಈಸಿ ಬಟನ್ಸ್ ಅಂದ್ರೇನು? ಸೊ ನೀವು ಹಂಗೆ ಕೊಟ್ಟಿಲ್ಲ ಅಂದ ತಕ್ಷಣ ಈಸಿಯಾಗಿ ಟ್ರಿಗರ್ ಆಗಿಬಿಡ್ತೀರಾ. ನಿಮ್ಗೆ ಏನೋ ಒಂದು ಈಸಿಯಾಗಿ ಮಾಡಿಲ್ಲ ಅವರು ಅಂತಂದರೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿಲ್ಲ ಅವರು ಅಂತಂದರೆ ಇಮಿಡಿಯೇಟ್ ನಿಮಗೆ ಈಸಿ ಟ್ರಿಗರ್ ಆಗಿಬಿಡುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು? ಈಸಿ ಬಟನ್ಸ್ನ ಸ್ವಲ್ಪ ಡಿಫಿಕಲ್ಟ್ ಮಾಡಬೇಕು, ಡಿಫಿಕಲ್ಟ್ನ ಈಸಿ ಮಾಡಬೇಕು. ಯಾವ ಥರನಪ್ಪ? ಅವ್ರು 10 ಸರಿ ಇಲ್ಲ ಅಂದಾಗ, ಅವ್ರು 10 ಸರಿ ಮಾಡಲಿಲ್ಲ ಅಂದಾಗ, 20 ಸರಿ ಮಾಡಲಿಲ್ಲ ಅಂದಾಗ, ಆಯಿತು ಫೈನಲಿ 50 ಸರಿ ಮಾಡಲಿಲ್ಲ ಅಂದಾಗ 51ನೇ ಸರಿ ನೀವು ಟ್ರಿಗರ್ ಆಗಿ. ಸೊ ನಿಮಗೆ ಓಪನ್ ಟೆಕ್ನಿಕಲ್ಲಿ ಒಂದು 4 ಸೆಂಟೆನ್ಸ್ ಇದೆ. 4 ಸೆಂಟೆನ್ಸ್ನ ನೀವು ದಿನಕ್ಕೆ 108 ಸರಿ ಹೇಳಬೇಕು. 108 ಸರಿ ಏನಪ್ಪ ಹೇಳೋದು ಅಂತಂದರೆ, ಏನು ಸೆಂಟೆನ್ಸ್ ಅಂತ ಅಂದರೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಲವ್ ಯು. ಫ್ರೆಂಡ್ಸ್, ಮ್ಯಾನಿಫೆಸ್ಟೇಷನ್ ಅಂತ ಒಂದು ಪಾರ್ಟ್ 1 ವಿಡಿಯೋ ಮಾಡಿದ್ದೀನಿ. ಸೊ ಎಷ್ಟೋ ಜನ ಇನ್ನೂ ಏನೇನೋ ಕ್ವೆಶನ್ಸ್ಗಳು ಕೇಳ್ತಾ ಇದ್ರು. ಒಬ್ಬೊಬ್ಬರು ಒಪ್ನೋ ಟೆಕ್ನಿಕ್ ಅಂದರೆ ಏನು, ಮತ್ತು ಪಾರ್ಟ್ನರ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಹೆಂಗೆ, ಏನೇನೋ ಕ್ವೆಶನ್ಗಳು ಕೇಳಿದ್ರು. ಸೊ ಅದಕ್ಕೆ ಒಂದು ಪಾರ್ಟ್ 2 ಮಾಡೋಣ ಅಂತ ಬಂದಿದ್ದೀನಿ. ಅಥವಾ ನಿಮ್ಮ ಕೆರಿಯರ್ದು ಎಲ್ಲ ಹೇಳ್ಕೊಟ್ಟಿದ್ದೀನಿ, ಬಟ್ ಪಾರ್ಟ್ನರ್ ಹೆಂಗೆ ಮ್ಯಾನಿಫೆಸ್ಟ್ ಮಾಡೋದು, ಮತ್ತು ಒಪ್ಪೊಪ್ನೋ ಟೆಕ್ನಿಕ್ ಅಂತ ಇದೆ, ಒಪ್ನೊಪ್ನೋ ಟೆಕ್ನಿಕ್ ಅಂತ. ಸೊ ಅದಂದರೆ ಏನು, ಅದಲ್ಲದೆ ಈಸಿ ಬಟನ್ಸ್, ಡಿಫಿಕಲ್ಟ್ ಬಟನ್ಸ್ ಅಂತ ಇದೆ. ಸೊ ಹಂಗಂದ್ರೆ ಏನು? ಸೊ ಈ ವಿಡಿಯೋ ನಿಮ್ಮ ಲೈಫ್ನ ಚೇಂಜ್ ಮಾಡ್ಬೋದು ನೀವು ನೋಡಿದ್ರೆ, ಯಾಕಂದರೆ ಇದು ತುಂಬ ಡೀಟೇಲ್ ಆಗಿರುತ್ತೆ. ಸೊ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಜಯ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಈಗ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಪಾರ್ಟ್ 1 ವಿಡಿಯೋ ನೋಡ್ಕೊಂಬನ್ನಿ. ನೀವು ಯಾರು ಪಾರ್ಟ್ 1 ವಿಡಿಯೋ ನೋಡಿಲ್ಲ, ಸೊ ಮ್ಯಾನಿಫೆಸ್ಟೇಷನ್ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಕಂಪ್ಲೀಟಾಗಿ ಹೇಳಿದ್ದೀನಿ. ಸೊ ಈಗ ಮ್ಯಾನಿಫೆಸ್ಟೇಷನ್ ಪಾರ್ಟ್ನರ್ನ ಹೆಂಗೆ ಮ್ಯಾನಿಫೆಸ್ಟ್ ಮಾಡೋದು, ನನಗೆ ಬೇಕಾಗಿರುವಂಥ ಒಂದು ಹುಡುಗಿನ ಹೆಂಗೆ ಮ್ಯಾನಿಫೆಸ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನೋಡಿ, ಈಗ ನೀನು ಸಿಂಗಲ್, ಮದುವೆ ಆಗಬೇಕು. ಸೊ ನೀವು ಯಾವ ಥರ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಂದರೆ, ನಾಳೆ ದಿನ ನೀವು ಅವ್ರ ಜೊತೆ ಇದ್ದಾಗ ನಿಮ್ಗೆ ಯಾವ ಫೀಲಿಂಗ್ ಬರುತ್ತೆ, ನಿಮ್ಗೆ ಅವ್ರು ಯಾವ ಫೀಲಿಂಗ್ ಕೊಡಬೇಕು. ಅವ್ರಿಗೆ ಈ ಥರ ಕ್ಯಾರೆಕ್ಟರ್ ಇರಬೇಕು, ಅವ್ರಿಗೆ ಆ ಥರ ಕ್ಯಾರೆಕ್ಟರ್ ಇರಬೇಕು, ಈ ಥರ ಒಳ್ಳೆತನ ಇರಬೇಕು, ಅವರು ಹೆಲ್ಪಿಂಗ್ ನೇಚರ್ ಇರಬೇಕು. ಸೊ ಅವರು ಮತ್ತು ಒಂದು ಕೆಲಸದಲ್ಲಿರಬೇಕು, ಆ ಕೆಲಸಕ್ಕೆ ಹೋಗ್ತಾ ಇರಬೇಕು. ಅಂದರೆ ನೀವು ಯಾವ ಥರ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಅಂತಂದರೆ, ಬೆಳಗ್ಗೆ ಎದ್ದೊಳ್ತಿರ್ತೀರಾ. ಸೊ ಅವರು ನಿಮ್ಮ ಹಸ್ಬೆಂಡು, ನಿಮ್ಮ ವೈಫು. ಈಗ ನೀವು ಹುಡುಗ ಹೆಂಗೆ ಸಿಗಬೇಕು ಅಂತಂದರೆ, ಒಂದು ಹಸ್ಬೆಂಡು ಬೆಳಗ್ಗೆ ಎದ್ದ ತಕ್ಷಣ ಒಂದು ಯಾವುದೋ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾ ಇರೋದು, ಇಲ್ಲ ಕಡೆ ನಾನು ಹೋಗ್ತಾ ಇದ್ದೀನಿ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ರಾತ್ರಿ ಹೊತ್ತು. ಅಂದರೆ ನೀವು ಮಲಗಿ ಎದ್ದಾಗ ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕದನ್ನ. ಈ ಥರ ನಡೆಯುತ್ತೆ ಅಂತ ಒಂದು ಸೀನ್ ಓಡಿಸ್ಬೇಕು ನಿಮ್ಮ ತಲೆಯಲ್ಲಿ. ಆ ಸೀನ್ ಓಡ್ತಾ ಇರಬೇಕು, ಹಿಂಗಿರುತ್ತಾ, ಓಕೆ ನನ್ನ ಗಂಡ ಹಿಂಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ, ಓಕೆ ಇವಳೆ ಬರ್ತೀನಿ ಬಾಯ್ ಅಂತಾನೆ. ಸೊ ನಾನು ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇರ್ತೀನಿ ಅವನಿಗೆ. ಅವ್ರು ಒಳ್ಳೆತನ ಇರುತ್ತೆ, ತಿರ್ಗಿ ವಾಪಸ್ 6 ಗಂಟೆಗೆ ಮನೆಗೆ ಬರ್ತಾರೆ, ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ. ಅವ್ರದ್ದು ಒಳ್ಳೊಳ್ಳೆ ಗುಣಗಳಿದೆ. ಅವ್ರು ನಿಮಗೆ ಈಗ ಒಂದು ಲವ್ ಕೊಡ್ತಾರೆ, ಒಂದು ಪ್ರೀತಿ ಎಮೋಷನ್ಸು, ನಿಮ್ಗೆ ಹೇಳ್ತಾರೆ ಅಡ್ಜಸ್ಟ್ಮೆಂಟು, ಆಮೇಲೆ ನಿಮ್ಮ ಚೆನ್ನಾಗಿ ನೋಡ್ಕೊಳ್ಳೋಂಥದ್ದು, ನಿಮಗೆ ಕಾನ್ಫಿಡೆನ್ಸ್ ತುಂಬೋದು, ನಿಮಗೆ ಮಾತಾಡ್ಬೇಕಾದ್ರೆ ಒಳ್ಳೆತನದಲ್ಲಿ ಮಾತಾಡೋದು, ಅವ್ರ ಮನೆಯವ್ರು ಒಳ್ಳೆ ಥರ ಆಗಿರೋದು. ಸೊ ಈ ಥರ ಎಲ್ಲ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಅವ್ರು ನಿಮ್ಗೆ ಹೆಲ್ಪ್ ಮಾಡೋದು, ನಿಮ್ಮ ಗ್ರೋತಲ್ಲಿ, ನೀವು ಅವ್ರ ಗ್ರೋತಲ್ಲಿ ಹೆಲ್ಪ್ ಮಾಡೋದು. ಸೊ ಈ ಥರ ಎಲ್ಲ ಇಮ್ಯಾಜಿನೇಷನ್ ಮಾಡ್ಕೊಂಡಾಗ ಇದು ನಿಮ್ಮ ಪಾರ್ಟ್ನರ್ಗೆ ಒಂದು ಪಕ್ಕ ಇದು 100% ನೀವು ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ ನಿಮ್ಮ ಲೈಫಲ್ಲಿ. ನೀವು ತುಂಬಾ ಲಕ್ಕಿ ಆಗಿರ್ತೀರ. ಸೊ ಈ ಥರ ಎಲ್ಲ ಒಂದು ಪಾರ್ಟ್ನರ್ನ ಮ್ಯಾನಿಫೆಸ್ಟ್ ಮಾಡಬೇಕು. ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದಾಗ ನೀವು ಒಂದು ಅಲ್ಟಿಮೇಟ್ ಗೋಲು ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ನೀವು ಅದ್ರಿಗೆ ಒಂದು ಡ್ರೈವ್ ಆದಂಗೆ, ಅದು ನೀವು ಅಲ್ಲಿ ನಡ್ಕೊಂಡು ಹೋದಂಗೆ. ನೀವು ಆಲ್ರೆಡಿ ಫ್ಯೂಚರ್ ಗೊತ್ತು, ನಿಮಗೆ ಹೋಗ್ತಾ ಇದ್ದೀರಾ. ಸೊ ಇವಾಗ ನಿಮ್ಗೆ ಗೊತ್ತು ನೀವು ಏನು ಬೇಕು ನಿಮಗೆ ಅಂತ. ಸೊ ಟಾರ್ಗೆಟ್ ಎಷ್ಟು ಕ್ಲಿಯರ್ ಇರುತ್ತೋ ಅಚೀವ್ಮೆಂಟ್ ಅಷ್ಟೇ ಬೇಗ ಆಗುತ್ತೆ ನಿಮ್ಮ ಲೈಫಲ್ಲಿ. ನಿಮ್ಮ ಲೈಫಲ್ಲಿ ಈ 2 ಲಿಸ್ಟ್ ಮಾಡಲೇಬೇಕು. ಯಾವುದಪ್ಪ 2 ಲಿಸ್ಟ್ ಅಂತ ಅಂದರೆ, ಈ 2 ಲಿಸ್ಟ್ ನೀವು ಮಾಡ್ಕೊಬಿಟ್ರೆ ನಿಮ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ಬಟ್ ಮಾಡ್ಬೋದು, ಬಟ್ ತೀರಾ ಎಕ್ಸ್ಟ್ರೀಮ್ ಹೋದಾಗ ಮಾಡ್ಬೋದು ಅಷ್ಟೇ. ಬಟ್ ನೀವು ಆಲ್ಮೋಸ್ಟ್ ತುಂಬ ಕಂಟ್ರೋಲ್ ಮಾಡ್ಕೋಬೋದು ನಿಮ್ಮ ಈ 2 ಲಿಸ್ಟ್ ನೀವು ಮಾಡ್ಕೊಂಡ್ರೆ. ಫಸ್ಟ್ ಲಿಸ್ಟ್ ಏನಪ್ಪ ಅಂತ ಅಂದರೆ, ವಾಟ್ ಐ ವಾಂಟ್ ಟು ಫೀಲ್. ನಾನು ಏನು ಫೀಲ್ ಮಾಡಬೇಕು ಅಂತ ಅದನ್ನ ಒಂದು ಆರ್ಡ್ರ್ ಕೊಡಿ. ಒಂದು ಯಾವ್ಯಾವ ಥರ ನಿಮಗೆ ಯಾವ್ಯಾವ ಥರ ಫೀಲ್ ಮಾಡ್ಕೋಬೇಕು ಅಂತ. ಈಗ ನಾವು ಏನು ಹೇಳ್ಕೊಟ್ಟೆ ನಿಮಗೆ, ಹಸ್ಬೆಂಡ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು, ಇಲ್ಲ ಲೈಫ್ ಪಾರ್ಟ್ನರ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು, ನಿಮ್ಮ ಗೋಲ್ ಏನಿದೆ, ನಿಮ್ಮ ಫ್ಯೂಚರ್ ಗೋಲ್ ಏನಿದೆ ಅದು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು. ಸೊ ನೀವು ವಾಟ್ ಯು ವಾಂಟ್ ಟು ಫೀಲ್, ನಿಮ್ಗೆ ಏನು ಫೀಲ್ ಆಗಬೇಕು, ನಾನು ಒಳ್ಳೇದಾಗಬೇಕು,
ನನಗೆಲ್ಲ ಚೆನ್ನಾಗಾಗಬೇಕು, ನಾನು ಮುಂದೆ ಸಕ್ಸಸ್ ಆಗಬೇಕು, ನಾನೊಂದು ಬೇರೆ ಲೆವೆಲಲ್ಲಿ ಇರಬೇಕು, ಈ ಥರ ವಾಟ್ ಯು ವಾಂಟ್ ಟು ಫೀಲ್ ಗುಡ್. ಸೊ ನಿಮಗೆ ಒಳ್ಳೇದು ಏನಾಗಬೇಕು ಅದನ್ನ ಫೀಲ್ ಮಾಡಿ. ಇನ್ನೊಂದು ಪಾರ್ಟ್ ಏನಪ್ಪ ಅಂತ ಅಂದರೆ ವಾಟ್ ಯು ಡೋಂಟ್ ವಾಂಟ್ ಟು ಫೀಲ್. ನಿಮ್ಗೆ ಏನು ಇಷ್ಟ ಇಲ್ಲ ಅದನ್ನ ಫೀಲ್ ಮಾಡಬೇಡಿ. ಸೊ ಫಾರ್ ಎಕ್ಸಾಂಪಲ್, ನಾನು ವೀಕು, ನಾನು ಸರಿ ಇಲ್ಲ, ನಾನು ನಾನು ಏನು ನಾನು ಕೆಲಸ ಮಾಡಲ್ಲ, ಇದು ನನ್ನ ಕೈಲಿ ಆಗಲ್ಲ, ಈ ಥರ ಫೀಲ್ ಮಾಡಬೇಡಿ. ಇಲ್ಲಿ ನನ್ನ ಕೆಲಸ ಆಗುತ್ತೆ, ನಾನು ಮಾಡ್ತೀನಿ, ಇದು ಬೇಡ, ಇದನ್ನ ಫೀಲ್ ಮಾಡೋಕ್ಕೆ ಹೋಗಬೇಡಿ. ವಾಟ್ ಯು ಡೋಂಟ್ ವಾಂಟ್ ಟು ಫೀಲ್ ಅಂತ ಅಂದ್ರೆ ಅದು ಲಿಸ್ಟ್ ಮಾಡ್ಬೇಕು ನೀವು. ಸೊ ಇವತ್ತು ನೀವು ಏನಾದರೂ ನಿಮ್ಮ ಮನಸ್ಸಲ್ಲಿ ನೀವೇನು ಅನ್ಕೋತಾ ಇರ್ಬೋದು, ಇವತ್ತು ಇಷ್ಟು ದಿನ ನೀವೇನು ಅಂದ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ, ನೀವು ನನ್ನ ಕೈಲಾಗಲ್ಲ, ಅದು ನನ್ನ ಕೈಲಾಗಲ್ಲ, ಸೊ ಇದಾಗುತ್ತಾ, ಈ ಕೆಲಸ ನನ್ನ ಕೈಲಾಗಲ್ಲ, ಬಿಡುಗರು ಬೇಡ, ನನಗೆ ಇವ್ರಂದ್ರೆ ಆಗಲ್ಲ, ಇದಂದರೆ ಆಗಲ್ಲ, ಅದು ಬೇಡ, ಅದು. ಸೊ ಅದನ್ನು ಬಿಟ್ಬಿಡಿ. ನಿಮ್ಗೆ ಆಗಲ್ಲ ಅನ್ನೋದು ಬಿಡಿ. ನಿಮ್ಗೆ ಏನು ಫೀಲ್ ಆಗಬಾರ್ದು ಅಂತ ಇದ್ರು ಅದಕ್ಕೊಂದು ಲಿಸ್ಟ್ ಮಾಡಿ, ಅದನ್ನ ನೀವು ಥಿಂಕ್ ಮಾಡಿ ಫೀಲ್ ಮಾಡಬೇಡಿ, ಅದನ್ನ ಸೈಡ್ಗಿಡಿ. ಸೊ ಎಷ್ಟೋ ಜನ ಕೇಳ್ತಾರೆ, ನನಗೆ ಯಾಕೆ ಹಿಂಗೆ ಆಗುತ್ತೆ, ನನಗೆ ಯಾಕೆ ಹಿಂಗೆ ಆಗ್ತಾಯಿದೆ ಲೈಫಲ್ಲಿ ಅಂತ. ನೀವೇನಾದರೂ ಅದನ್ನ ಕಾನ್ಷಿಯಸ್ ಆಗಿ ಅವಾಯ್ಡ್ ಮಾಡಿಲ್ಲ ಅಂತ ಅಂದರೆ ಅದಾಗುತ್ತೆ. ಸೊ ಕಾನ್ಷಿಯಸ್ಲಿ ಅವಾಯ್ಡ್ ಮಾಡಿಲ್ಲ ಅಂತಂದರೆ ನೀವು ಅದನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ. ನೀವು ಲಿಸ್ಟ್ ಮಾಡ್ಕೊಳ್ಳಿ, ಒಂದು ಲಿಸ್ಟ್ ಆಫ್ ಥಿಂಗ್ಸ್ ಯು ಅವಾಯ್ಡ್. ನೀವೇನು ಥಿಂಗ್ಸ್ನ ಅವಾಯ್ಡ್ ಮಾಡ್ತೀರೋ ಅಥವಾ ಲಿಸ್ಟ್ ಆಫ್ ಪೀಪಲ್ ಯು ಅವಾಯ್ಡ್. ನೀವು ಯಾವುದೇ ಕಾರಣಕ್ಕೂ ಒಬ್ಬ ಮನುಷ್ಯನ ಅವಾಯ್ಡ್ ಮಾಡಲ್ಲ, ಒಬ್ಬ ವ್ಯಕ್ತಿನ ಅವಾಯ್ಡ್ ಮಾಡಲ್ಲ. ಅವರು ಕೊಡೋ ಫೀಲಿಂಗ್ಸು, ಅವ್ರು ಕೊಡೋ ಒಂದು ಫೀಲಿಂಗ್ಸ್ ಇದೆ ನೋಡಿ, ಎಮೋಷನ್ಸ್ ಇದೆ ನೋಡಿ, ಅದನ್ನ ನೀವು ಅವಾಯ್ಡ್ ಮಾಡೋದು. ಯಾಕಂದರೆ ನಿಮ್ಗೆ ಅದು ಇಷ್ಟ ಆಗಲ್ಲ, ಆ ವ್ಯಕ್ತಿ ನಿಮ್ಗೆ ಇಷ್ಟ ಆಗಲ್ಲ ಅಂತಲ್ಲ, ಅವನು ಕೊಡೋ ಆ ಒಂದು ನಿಮಗೆ ಆ ಎಮೋಷನ್ಸ್ ಇದೆಯಲ್ಲ, ನಿಮಗೆ ಆ ಹುಡುಗ ಅವನೇನೋ ನಿಮಗೆ ಬೇಡ ಅಂತಾನೆ, ಅದು ನಿಮ್ಗೆ ಇಷ್ಟ ಆಗಲ್ಲ. ಅವನೇನೋ ಬೇಕು ಅಂತಾನೆ, ಅದು ನಿಮ್ಗೆ ಇಷ್ಟ ಆಗಲ್ಲ ಹೊರತು ಸೊ ಅವ್ರ ವ್ಯಕ್ತಿ ನಿಮ್ಗೆ ಇಷ್ಟ ಆಗಲ್ಲ ಅಂತಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ, ಆಯ್ತಲ್ಲ. ಸೊ ಇಷ್ಟ ಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಈಸಿ ಬಟನ್ಸ್, ಡಿಫಿಕಲ್ಟ್ ಬಟನ್ಸ್ ಅಂತ ಇದೆ ನಿಮ್ಮ ಮನುಷ್ಯರಲ್ಲಿ. ಒಂದು ವ್ಯಕ್ತಿಲಿ ಒಂದು ಈಸಿ ಬಟನ್ಸ್ ಅಂತ, ಈಸಿ ಟ್ರಿಗರ್, ಡಿಫಿಕಲ್ಟ್ ಟ್ರಿಗರ್ ಅಂತ. ಸೊ ಏನಪ್ಪ ಈಸಿ ಟ್ರಿಗರು, ಡಿಫಿಕಲ್ಟ್ ಟ್ರಿಗರ್, ಈಸಿ ಬಟನ್, ಡಿಫಿಕಲ್ಟ್ ಬಟನ್ ಅಂತ ಅಂದರೆ, ಈಗ ನೋಡಿ, ನಿಮಗೆ ನೆಗೆಟಿವ್ ಥಿಂಗ್ಸ್ನ ಈಸಿ ಬಟನ್ ಮಾಡ್ಕೊಂಡಿರ್ತೀರ, ನೆಗೆಟಿವ್ ಫೀಲಿಂಗ್ಸ್ನ ಈಸಿ ಬಟನ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ. ಸೊ ಪಾಸಿಟಿವ್ ಫೀಲಿಂಗ್ಸ್ನ, ಪಾಸಿಟಿವ್ ಎಮೋಷನ್ಸ್ನ ನೆಗೆಟಿವ್ ಬಟನ್ಸ್ ಮಾಡಿರ್ತೀರ. ಸೊ ಡಿಫಿಕಲ್ಟ್ ಬಟನ್ಸ್ ಮಾಡಿರ್ತೀರ. ನೆಗೆಟಿವ್ ಬಟನ್ಸ್ ಅಂದರೆ ಡಿಫಿಕಲ್ಟ್ ಬಟನ್ಸು, ನೆಗೆಟಿವ್ ಫೀಲಿಂಗ್ಸ್ನ ಡಿಫಿಕಲ್ಟ್ ಬಟನ್ಸು. ಇದಕ್ಕೊಂದು ಬೆಸ್ಟ್ ಉದಾಹರಣೆ ಕೊಡ್ತೀನಿ ನೋಡಿ. ಸೊ ಈಗ ನೋಡಿ, ಈಗ ಯಾವುದೋ ಒಂದು ವ್ಯಕ್ತಿ ನಿಮಗೆ, ನನ್ನ ಹತ್ರ ಹಿಂಗೆ ಮಾತಾಡಬೇಡ, ನನಗೆ ಜಾಸ್ತಿ ವಾಯ್ಸಲ್ಲಿ ಮಾತಾಡಬೇಡ, ಇಷ್ಟ ಆಗಲ್ಲ, ನನಗೆ ಕೋಪ ಬರುತ್ತೆ ಅಂತಾನೆ. ಸೊ ಇದು ಏನಪ್ಪ ಅಂತಂದರೆ, ಕೋಪ ಬರೋದು ಒಂದು ಎಮೋಷನ್ಸು. ಸೊ ಕೋಪ ಬರೋದು ಅವನಿಗೆ ಈಸಿಯಾಗಿ ಬರ್ತಾ ಇದೆ ಅಂತ. ನಾನು ಈಸಿ ಬಟನ್ ಅಂತ ಅರ್ಥ ಆಯ್ತಾ ನಿಮಗೆ? ಕೋಪ ಬರೋದು ಅವನಿಗೆ ಈಸಿ ಬಟನ್, ಅವ್ನಿಗೆ ಈಸಿ ಟ್ರಿಗರು. ಅವನು ಕೋಪ ಬರ್ಸಕ್ಕೆ ಏನು ಮಾಡ್ಬೇಕು ಹೇಳಿ ನೀವು? ಜೋರಾಗಿ ಮಾತಾಡಿ, ಅವನು ಕೋಪ ಬಂದ್ಬಿಡುತ್ತೆ. ಸೊ ಈ ಕೋಪ ಬರೋ ಈ ಕೋಪ ಏನು ಬರುತ್ತಲ್ಲ ನಿಮಗೆ, ಅದು ಈಸಿ ಬಟನ್ ಆಗಬಾರ್ದು ನಿಮಗೆ. ಸೊ ಈ ಕೋಪ ಬರೋದು ನಿಮ್ಗೆ ಇಷ್ಟ ಆಗದೆ ಇರೋದು ನೋಡಿ. ಈಗ ವ್ಯಕ್ತಿ, ನನಗೆ ಅದು ಇಷ್ಟ ಆಗಲ್ಲ, ನನಗೆ ಇಷ್ಟ ಮಾಡಬೇಡ, ಈ ಸೌಂಡಲ್ಲಿ ಮಾತಾಡಬೇಡ, ಜೋರಾಗಿ ಮಾತಾಡಬೇಡ, ನನಗೆ ಅದು ಇಷ್ಟ ಆಗಲ್ಲ, ನನಗೆ ಇದು ಮಾಡಬೇಡ, ನನಗೆ ಇಷ್ಟ ಆಗಲ್ಲ, ನನಗೆ ಕೋಪ ಬರುತ್ತೆ ಅಂತಾರೆ, ಗೊತ್ತಾ? ಇದೆಲ್ಲ ನೆಗೆಟಿವ್ ಫೀಲಿಂಗ್ಸು, ನೆಗೆಟಿವ್ ಎಮೋಷನ್ಸು. ನೆಗೆಟಿವ್ ಎಮೋಷನ್ಸ್ನ ನಾವು ಈಸಿ ಬಟನ್ಸ್ ಮಾಡ್ಕೋಬಾರ್ದು, ಈಸಿ ಬಟನ್ನಾಗಿ ಟ್ರಿಗರ್ ಆಗಬಾರ್ದು ಅದು. ಈಗ ನೆಗೆಟಿವ್ ಎಮೋಷನ್ಸ್ ಅಂದ್ರೆ ಇದು. ಈಗ ಕೋಪ ಬಂತು ಅಂದ ತಕ್ಷಣ ಈಸಿಯಾಗಿ ಟ್ರಿಗರ್ ಆಗ್ಬಿಡೋದು, ಈಸಿಯಾಗಿ ಇದಾಗ್ಬಿಡೋದು. ಸೊ ಹಂಗೆ ಮಾಡಬಾರ್ದು. ಸೊ ಪಾಸಿಟಿವ್ ಎಮೋಷನ್ಸ್ನ ನೀವು ಡಿಫಿಕಲ್ಟ್ ಬಟನ್ಸ್ ಮಾಡ್ಕೋಬಾರ್ದು. ಅರ್ಥ ಆಗಿರ್ಬೇಕು. ನಾನು ಈ ವರ್ಡ್ಸ್ ನಿಮಗೆ ತುಂಬ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಏನೊಂದ್ಸರಿ ರಿವೈಂಡ್ ಮಾಡ್ಕೊಳ್ಬೇಕಾದ್ರೆ ನೋಡಿ, ರಿವೈಂಡ್ ಮಾಡಿ ನೋಡಿ. ನೀವು ಕೋಪ ಬರೋದನ್ನ ಈಸಿಯಾಗಿ ಟ್ರಿಗರ್ ಮಾಡಬಾರ್ದು. ಸೊ ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಗಂಡ ಹೆಂಡತಿ ಒಂದು ಡೈವರ್ಸ್ ಅಂತ ಬರ್ತಾರೆ. ಸೊ ಇವಾಗ ಗಂಡನಿಗೆ ಕೇಳ್ತಾರೆ, ಏನಕ್ಕೆ ನಿನಗೆ ಡೈವರ್ಸ್ ಬೇಕು, ಏನಕ್ಕೆ ನಿನಗೆ ಡೈವರ್ಸ್ ಬೇಕು ಅಂತ ಹೆಂಡತಿ ಗಂಡನ ಕೇಳಿದಾಗ ಗಂಡ ಏನಪ್ಪ ಹೇಳ್ತಾನೆ ಅಂತ ಅಂದರೆ, ಇಲ್ಲ ಇವಳು ಮುಂಚೆ ಥರ ಇಲ್ಲ, ಮುಂಚೆ ಆದರೆ ನನಗೆ ಪ್ರತಿದಿನ ಫೋನ್ ಮಾಡ್ತಾ ಇದ್ಲು, ಎಲ್ಲಿದೆಯಾ, ಏನು ಮಾಡ್ತಾ ಇದೆಯಾ ಅಂತೆಲ್ಲ ಫೋನ್ ಕೇರ್ ಮಾಡ್ತಾ ಇದ್ಲು, ನಾನು ಬರೋಕ್ಕಿಂತ ಮುಂಚೆ ಅಡುಗೆ ಮಾಡ್ತಾ ಇದ್ಲು, ನನ್ನ ಖುಷಿಯಾಗಿ ಹಿಡ್ಕೋತಾ ಇದ್ಲು, ಫೋನ್ ಮಾಡಿ ವಿಚಾರಣೆ ತಿಳ್ಕೊತಾ ಇದ್ಲು, ಏನೋ ಹುಷಾರಾಗಿದ್ದೀರಾ, ಏನಾದ್ರು ಆಗಿದೆಯಾ, ಎಲ್ಲಿದ್ದೀರಾ ಅಂತೆಲ್ಲ ಕೇಳ್ತಾ ಇದ್ಲು. ಆದರೆ ಈಗ ಅವಳಿಗೆ ಕೇರೇ ಇಲ್ಲ ನನ್ನ ಬಗ್ಗೆ, ಅವಳೇನು ನನಗೆ ಇದೇ ಮಾಡಲ್ಲ, ಒಂದು ಫೋನು ಮಾಡಲ್ಲ, ಏನೂ ಮಾಡಲ್ಲ ಅಂತ. ಸರಿನಾ? ಸೊ ಇವಾಗ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಈ ಹೆಂಡತಿ ಜಾಗದಲ್ಲಿ ಅವಳ ವೈಫ್ ಏನಿದ್ದಾಳಲ್ಲ, ವೈಫ್ ಮೇಲೆ ಅವ್ನು ಇದು ಮಾಡ್ತಿರೋದಲ್ಲ, ವೈಫ್ ಏನಿದ್ದಾಳಲ್ಲ, ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಒಂದು ವ್ಯಕ್ತಿನ ನೀವು ಪ್ರತಿದಿನ 365 ಡೇಸು ಇವನಿಗೆ ಕಾಲ್ ಮಾಡಿ, ಇವನಿಗೆ ವಿಚಾರಣೆ ತಿಳ್ಕೊಂಡು, ಇವನು ಹೆಂಗವನೆ, ಏನು ಮಾಡ್ತಾವನೆ ಅಂತ ತಿಳ್ಕೊಳ್ಳೋದು ಈಸಿನ ಕಷ್ಟನಾ? ಅಂದರೆ ಪ್ರತಿದಿನ ಈ ಎಫರ್ಟ್ಸ್ ಹಾಕೋದು. ಈ ಹೆಂಡತಿ ಏನಿದ್ದಾಳೆ, ಈ ಗಂಡ ಹೆಂಡ್ತಿರದೆ ಅಂತಲ್ಲ, ಇದು ಲವರ್ಸೇ ತಗೊಳ್ಳಿ. ಪ್ರತಿದಿನ ಅದನ್ನ ನೀವು ಕೇರ್ ಮಾಡಬೇಕು, ಹೇಳ್ಬೇಕು, 365 ಡೇಸ್ ಮಾಡಬೇಕು ಅಂತಂದರೆ ಈಸಿನೇ ಕಷ್ಟನಾ? ಸೊ ಇದು ಕಷ್ಟ. ಸೊ ಆಟೋಮೆಟಿಕಲಿ ಏನಾಗುತ್ತೆ ಹೇಳಿ, ಸೊ ಗಂಡನಿಗೆ ಅದು
ಅವನು ಡಿಫಿಕಲ್ಟ್ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ ಅದನ್ನ ಬಟನ್ಸ್ನ ಫೀಲಿಂಗ್ಸ್ನ ಡಿಫಿಕಲ್ಟ್ ಮಾಡ್ಕೊಬಿಟ್ಟಿದ್ದಾನೆ ಅವನು. ಈ ಫೀಲಿಂಗ್ಸು ಡಿಫಿಕಲ್ಟು, ಅವ್ನಿಗೆ ಈಸಿಯಾಗಿ ಬೇಕದು, ಅದು ಆಗ್ತಾ ಇಲ್ಲ. ಸೊ ಅವಾಗ ಏನಾಗುತ್ತೆ, ಅವನು ಡೈವರ್ಸ್ ಬೇಕು ಅಂತಾನೆ. ಸೊ ಇದೇ ಕ್ವಶನ್ ಹೆಂಡತಿ ಕೇಳ್ತಾರೆ, ನೀನು ಯಾಕಮ್ಮ ನಿನ್ನ ಗಂಡನ ಅಂದರೆ ಏನು ಡೈವರ್ಸ್ ಬೇಕು ನಿನಗೆ ಅಂತ ಕೇಳ್ತಾನೆ. ಹೆಂಡತಿ ಏನು ಹೇಳ್ತಾಳಪ್ಪ ಅಂತಂದರೆ, ಇಲ್ಲ ಅವರು ಮುಂಚೆ ಥರ ಇಲ್ಲ, ನನಗೆ ಎಷ್ಟು ಕೇರ್ ಮಾಡೋರು, ಎಲ್ಲೆಲ್ಲೆಲ್ಲ ಕರ್ಕೊಂಡು ಹೋಗೋರು, ಶಾಪಿಂಗ್ ಮಾಡಿಸೋರು, ನನಗೆ ಸರ್ಪ್ರೈಸ್ಗಳು ಕೊಡೋರು, ಪ್ರತಿದಿನ ವಾರಕ್ಕೆ ಒಂದು ಸರಿ ಆದರೂ ಸರ್ಪ್ರೈಸ್ ಕೊಡೋರು, 2 ಸರಿ ಆದರೂ ಸರ್ಪ್ರೈಸ್ ಕೊಡೋರು, ಶಾಪಿಂಗ್ ಕರ್ಕೊಂಡು ಹೋಗೋರು, ಹೋಟ್ಲಿಗೆ ಹೋಗ್ತಾ ಇದ್ವಿ, ಕೇರ್ ಮಾಡ್ತಾಯಿದ್ರು. ಆಮೇಲೆ ನನ್ನ ವಿರುದ್ಧ ಯಾರಾದರೂ ಮಾತಾಡಿದ್ರೆ, ನನ್ನ ಬಗ್ಗೆ ಯಾರಾದರೂ ಮಾತಾಡ್ಬಿಟ್ರೆ ಅವ್ರಿಗೆ ಅವ್ರ ವಿರುದ್ಧ ಅವ್ರಿಗೆ ಆಪೋಸಿಟ್ ಆಗಿ ಹೊರಟೋಗೋರು. ಸೊ ಈ ಥರ ಎಲ್ಲ ನನ್ನ ಕೇರ್ ಮಾಡಿದವರು ಇವತ್ತು ಏನು ಊಟ ಮಾಡಿದ್ರ ಆಯ್ತಾ ನಾನು ಮಾಡ್ಕೊತೀನಿ ಅನ್ನೋದು. ಸೊ ಈ ಥರ ಆಗ್ಬಿಟ್ಟವ್ರೆ. ಸೊ ಯಾರು ನನ್ನ ಜಗಳ ಮಾಡಿದ್ರು ಅವರು ಕೇರ್ ಮಾಡದೇ ಇರೋವಂಥದ್ದು ಈ ಥರ ಆಗಿದ್ದಾರೆ ಅಂತ. ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇದರಲ್ಲಿ ಏನು ಹೆಂಡತಿ ಪ್ರಕಾರ ಏನು, ಗಂಡ 365 ಡೇಸ್ ವರ್ಷದಲ್ಲಿ 365 ದಿನನೂ ಅವಳಿಗೆ ಕೇರ್ ಮಾಡಬೇಕು, ವಾರಕ್ಕೆ 2 ಗಿಫ್ಟ್ ಕೊಡಿಸ್ಬೇಕು, ಸರ್ಪ್ರೈಸ್ಗಳು ಕೊಡಬೇಕು, ಟ್ರಿಪ್ ಕರ್ಕೊಂಡು ಹೋಗ್ಬೇಕು. ಅವ್ಳಿಗೆ ಮುಂಚೆ ಫಸ್ಟಲ್ಲಿ ಹೆಂಗಿತ್ತು ಅದೇ ಥರ ಕಂಟಿನ್ಯೂಸ್ ಆಗಿ ಇರಬೇಕು ಅನ್ನೋ ಫೀಲಿಂಗ್ಸ್ನ, ಎಮೋಷನ್ಸ್ನ, ಡಿಫಿಕಲ್ಟ್ ಎಮೋಷನ್ಸ್ನ ಈಸಿಯಾಗಿ ಮಾಡ್ಕೊಬಿಟ್ಟಿದ್ದಾರೆ. ಅಂದರೆ ಅವ್ರಿಗೆ ಇದು ಈಸಿಯಾಗಿ ಆಗಬೇಕು. ಅವ್ರಿಗೆ ಇದು ಎಷ್ಟು ಕಷ್ಟ ಇದು ಮಾಡೋದು. 365 ಡೇಸು ಒಂದು ಗಂಡಸು ಒಂದು ಹೆಂಗಸು ಇನ್ನೊಬ್ರು ಹಿಂಗೆ ನನ್ನ ಎಕ್ಸ್ಪೆಕ್ಟ್ ಮಾಡ್ತವ್ರು ಇರೋಕ್ಕೆ ಅಂತಂದು ಇರೋದೇ ಕಷ್ಟ. ಅದು ನಾನು ಹೇಳೋಕ್ಕೆ ಆಗಲ್ಲ. ಅಂದರೆ ಇನ್ನು ಇಮ್ಯಾಜಿನೇಷನ್ ಎಷ್ಟು ಕಷ್ಟ ತಿಳ್ಕೊಳ್ಳಿ. ಸೊ ಆ ಥರ ಇಮ್ಯಾಜಿನೇಷನ್ ಮಾಡ್ಕೊಂಡಾಗ ಗಂಡು ಹೆಂಡ್ತಿಗೆ ಅದಾಗಲ್ಲ ಇರೋಕ್ಕೆ, ಇವನು ಪ್ರೂವ್ ಮಾಡ್ಕೊಂಡು ಇರೋಕ್ಕಾಗಲ್ಲ ಪ್ರತಿದಿನ. ಸೊ ಅದಕ್ಕೆ ಅವಾಗ ಏನಾಗುತ್ತೆ, ಅವ್ರು ಡಿಫಿಕಲ್ಟ್ ಬಟನ್ಸು, ಆ ಡಿಫಿಕಲ್ಟ್ ಅದು ಆ ಪ್ರೊಸೆಸ್ಸೇ ಆಗಲ್ಲ. ಆ ಡಿಫಿಕಲ್ಟ್ ಎಮೋಷನ್ಸ್ನ ಈಸಿ ಬಟನ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಅವಾಗ ಏನಾಗುತ್ತೆ, ಡೈವರ್ಸ್ ಆಗುತ್ತೆ. ಸೊ ಡೈವರ್ಸ್ ಏನಕ್ಕಾಗುತ್ತೆ ಅಂತ ನಿಮ್ಗೆ ಅರ್ಥ ಆಯ್ತಾ ಕಂಪ್ಲೀಟಾಗಿ. ಸೊ ಇವ್ರ ಪ್ರಕಾರ ಇವ್ರು ಸರಿ ಇಲ್ಲ, ಇವ್ರ ಪ್ರಕಾರ ಇವ್ರು ಸರಿ ಇಲ್ಲ. ಏನಕ್ಕೆ, ಅವ್ರವ್ರ ಫೀಲಿಂಗ್ಸ್ಗೆ ಅವ್ರು ಮ್ಯಾಚ್ ಆಗ್ತಾರಲ್ಲ, ಅವ್ರವ್ರು ಇದಕ್ಕೆ ಮ್ಯಾಚ್ ಆಗಲ್ಲ. ಅವರು ನನ್ನ ಫೀಲಿಂಗ್ಸ್ ನೀನು ಮ್ಯಾಚ್ ಆಗ್ತಾ ಇಲ್ಲ, ಅದಕ್ಕೆ ಡೈವರ್ಸ್ ಆಗುತ್ತೆ. ಸೊ ಇದಕ್ಕೆ ಏನು ಮಾಡ್ಬೋದಪ್ಪ, ಬೆಸ್ಟ್ ಎಕ್ಸಾಂಪಲ್ಲು ಒಂದು ಸೊಲ್ಯೂಷನು ಡೈವರ್ಸ್, ಈ ಥರ ಕೇಸ್ಗಳು ಡೈವರ್ಸ್ ಆದರೆ ಈಗ ಬೇಸಿಕಲಿ ಆಲ್ಮೋಸ್ಟ್ ಎಲ್ಲ 90% ಜನ ಡೈವರ್ಸ್ ಆಗಿದೆ ಇದೇ ವಿಷಯಕ್ಕೆ. ನನಗೆ ಗಂಡ ಹಿಂಗೆ ಕೇಳಲ್ಲ, ಆಗಿರಲ್ಲ, ಅದಿರಲ್ಲ, ಇದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳ್ತೀನಿ ಕೇಳಿ. ಈ ಡೈವರ್ಸ್ನ ವಾಪಸ್ ಸರಿ ಮಾಡಬಹುದಾ ಮ್ಯಾನಿಫೆಸ್ಟೇಷನಲ್ಲಿ ಅಥವಾ ಲಾ ಆಫ್ ಅಟ್ರಾಕ್ಷನಲ್ಲಿ ಅಂತಂದರೆ ಮಾಡಬಹುದು. ಯಾವ ಥರಪ್ಪ ಅಂತಂದರೆ, ಸೊ ಈಗ ಏನು ಈಸಿ ಬಟನ್ಸು ಡಿಫಿಕಲ್ಟ್ ಬಟನ್ಸ್ ಅಂತ ಅಂದ ನಾನು. ಸೊ ಈಸಿ ಬಟನ್ಸ್ ಹೆಂಗೆ ನೀವು ಸರಿ ಮಾಡ್ಕೋಬೋದು, ಡಿಫಿಕಲ್ಟ್ ಬಟನ್ಸ್ ಹೆಂಗೆ ಸರಿ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮ ವೈಫು ಏನೋ ಒಂದು ಮಾಡೋದು ಇಷ್ಟ ಆಗಲ್ಲ ನಿಮಗೆ, ಗಂಡನಿಗೆ. ಫಾರ್ ಎಕ್ಸಾಂಪಲ್ಲು ನಿಮಗೆ ನಿಮ್ಮ ಹೆಂಡತಿ ನಿಮ್ಮ ವೈಫ್ ಮಾಡೋದು ಏನೋ ಒಂದು ಇಷ್ಟ ಆಗಲ್ಲ, ಒಂದು ಏನೋ ಮಾಡೋದು. ಫಾರ್ ಎಕ್ಸಾಂಪಲ್ ನಿಮಗೆ ಅವರು ಬಂದ ತಕ್ಷಣ ನಿಮ್ಗೆ ಕೇರ್ ಮಾಡದಿರೋದು, ಇಲ್ಲ ಬಂದ ತಕ್ಷಣ ನಿಮ್ಗೆ ಊಟ ಕೊಡದಿರೋದು, ಇಲ್ಲ ಏನೋ ಮಾಡಿದ್ರೆ ಇಷ್ಟ ಆಗಲ್ಲ. ಸೊ ಈಸಿ ಬಟನ್ಸ್ ಅಂದ್ರೇನು, ಸೊ ನೀವು ಹಂಗೆ ಕೊಟ್ಟಿಲ್ಲ ಅಂದ ತಕ್ಷಣ ಈಸಿಯಾಗಿ ಟ್ರಿಗರ್ ಆಗಿಬಿಡ್ತೀರಾ. ನಿಮ್ಗೆ ಏನೋ ಒಂದು ಈಸಿಯಾಗಿ ಮಾಡಿಲ್ಲ ಅವರು ಅಂತಂದರೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿಲ್ಲ ಅವರು ಅಂತಂದರೆ ಇಮಿಡಿಯೇಟ್ ನಿಮಗೆ ಈಸಿ ಟ್ರಿಗರ್ ಆಗಿಬಿಡುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಈಸಿ ಬಟನ್ಸ್ನ ಸ್ವಲ್ಪ ಡಿಫಿಕಲ್ಟ್ ಮಾಡಬೇಕು, ಡಿಫಿಕಲ್ಟ್ನ ಈಸಿ ಮಾಡಬೇಕು. ಯಾವ ಥರನಪ್ಪ, ಅವ್ರು 10 ಸರಿ ಇಲ್ಲ ಅಂದಾಗ, ಅವ್ರು 10 ಸರಿ ಮಾಡಲಿಲ್ಲ ಅಂದಾಗ, 20 ಸರಿ ಮಾಡಲಿಲ್ಲ ಅಂದಾಗ, ಆಯಿತು ಫೈನಲಿ 50 ಸರಿ ಮಾಡಲಿಲ್ಲ ಅಂದಾಗ 51ನೇ ಸರಿ ನೀವು ಟ್ರಿಗರ್ ಆಗಿ. ಅರ್ಥ ಆಯ್ತಾ? 51ನೇ ಸರಿ ನೀವು ಟ್ರಿಗರ್ ಆಗ್ಬೋದು. ಯಾಕಂದರೆ 50 ಸರಿನೂ ಅವ್ರು ಅದೇ ಮಾಡ್ತಾ ಇದ್ದಾರೆ, ಹೇಳಿ ತಪ್ಪನೆ ಮಾಡ್ತಾ ಇದ್ದಾರೆ, ಅವ್ರು ನಿಮ್ಗೆ ಇಷ್ಟ ಹೇಳಿದ್ರದೇ ಮಾಡ್ತಾ ಇದ್ದಾರೆ. ಆವಾಗ ಟ್ರಿಗರ್ ಆಗಿ, ಆವಾಗ ಡೈವರ್ಸ್ ಆಗಿ. ಬೇಕಾರೆ ಈಗ ಅದೇ ವೈಫಿಗೆ ಗಂಡ ಏನೋ ಮಾಡ್ತಾ ಇರೋದು ಇಷ್ಟ ಆಗ್ತಾರಲ್ಲ, ಏನೋ ಅವನು ಕೇರ್ ಮಾಡಿದ್ರೆ ಇಷ್ಟ ಆಗ್ತಾರಲ್ಲ, ಅವ್ನು ಸರ್ಪ್ರೈಸ್ ಕೊಡ್ತಾ ಇರೋದು ಇಷ್ಟ ಆಗಲ್ಲ, ಕೇಳಿ. ತಿಂಗಳೆಲ್ಲ ಕೇಳಿಬಿಡಿ, 1 ಸರಿ ಕೇಳಿ, 2 ಸರಿ ಕೇಳಿ, 50 ಸರಿ ಕೇಳಿ. 51ನೇ ಸರಿ ಅವ್ರು ಅದನ್ನೇ ರಿಪೀಟ್ ಮಾಡಿದ್ರೆ ಏನಪ್ಪ, 50 ಸರಿನೂ ಅವರು ನಿಮಗೆ ಈಗ ಏನು ಕಷ್ಟ ಆಗ್ತಾ ಇದೆಯೋ ಅದೇ ಥರ ತಪ್ಪನ್ನ ಮಾಡ್ತಾನೆ ಇದ್ದಾರೆ 50 ಸರಿನೂ ಕಂಟಿನ್ಯೂಸ್ ಆಗಿ. 51ನೇ ಸರಿ ಬ್ರೇಕಪ್ ಮಾಡ್ಕೊಳ್ಳಿ, 51ನೇ ಸರಿ ಡೈವರ್ಸ್ ಆಗಲಿ. ಸೊ ನಿಮ್ಮ ಈಸಿ ಟ್ರಿಗರ್ ಆಗುವಂಥ ವಿಷಯಗಳು ಬೇಗ ಟ್ರಿಗರ್ ಮಾಡ್ಕೋಬೇಡಿ, ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ. ಕೋಪ ಮಾಡ್ಕೋಬೇಡಿ ಸಡನ್ ಆಗಿ. ಈಗ ನಿಮ್ಮ ಹುಡುಗಿಗೆ ನಿಮ್ಮ ಲವರ್ ಮಾಡೋದೇನು ನಿಮ್ಗೆ ಇಷ್ಟ ಆಗಿಲ್ಲಪ್ಪ, ನಿಮ್ಮ ಹುಡುಗಿಗೆ ಅಲ್ಲಿ ಹೋಗ್ಬೇಡ ಅಂತ ಹೇಳಿರ್ತೀರಾ, ಇಲ್ಲೇನೋ ಮಾಡಬೇಡ ಅಂತ ಹೇಳಿರ್ತೀರಾ. ಸೊ ನೀವು ಅದು ಮಾಡಲ್ಲ, ಹುಡುಗಿ ಅಲ್ಲೇ ಹೋಗ್ತಾಳೆ, ಅಲ್ಲೇ ಮಾಡ್ತಾಳೆ ಅಂತ ಅಂದಾಗ ಇಮಿಡಿಯೇಟ್ ಟ್ರಿಗರ್ ಆಗಬೇಡಿ. ಇದು ಈಸಿ ಬಟನ್ಸು, ಟ್ರಿಗರ್ ಆಗೋದು ಈಸಿಯಾಗಿ ಟ್ರಿಗರ್ ಆಗಿಬಿಡ್ತೀರಾ, ಟ್ರಿಗರ್ ಆಗಬೇಡಿ. ಸೊ ಇನ್ನೂ ಹೇಳ್ಬೋದು ಏನಪ್ಪ ಅಂತಂದರೆ, ಈಗ ಗಂಡ ಹೆಂಡ್ತಿ ಈಗ ಒಂದು 5 ಎಮೋಷನ್ಸ್ ಇದೆ ಅಂದ್ಕೊಳ್ಳಿ. 5 ಎಮೋಷನ್ಸ್ ಇದ್ದರೆ ಗಂಡ ಹೆಂಡ್ತಿ ಮಧ್ಯೆ ಅವರು 3 ಎಮೋಷನ್ಸ್ನ ಓಕೆ ಬಿಡು ಅಂತ ಅಂದ್ಬಿಟ್ಟು ನೀವು 3 ಎಮೋಷನ್ಸ್ ನೀವು ಹೇಳೋದನ್ನ ಕೇಳ್ಬೋದು. 3 ಪಾರ್ಟಲ್ಲಿ 3, ಈಗ ಒಂದು 5 ಸರಿ ಅಂದ್ಕೊಳ್ಳಿ, ಒಂದು 5 ಏನೋ ನೀವು 5 ಹೇಳ್ತಿರೋ ವಿಷಯಗಳು, 5ಅಲ್ಲಿ ನಿಮ್ಮ ವೈಫು ನಿಮ್ಮ ಹಸ್ಬೆಂಡ್ 3 ವಿಷಯ ಕೇಳ್ತಾರೆ, ಇನ್ನು 2 ವಿಷಯ ಕೇಳಲ್ಲ. ಅವಾಗ ಏನು ಮಾಡಬೇಕು ಗೊತ್ತಾ, ಇನ್ನು 2 ವಿಷಯ ಕೇಳಲ್ವಲ್ಲ ಗೊತ್ತಾ, ಆ 2 ವಿಷಯನ ತುಂಬ ಕಷ್ಟ ಮಾಡ್ಕೊಬಿಡಿ. ಅಂದರೆ ಡಿಫಿಕಲ್ಟ್ ಮಾಡ್ಕೊಳ್ಳಿ. 2 ವಿಷಯನ ಈಸಿ ಬಟನ್ ಮಾಡ್ಕೋಬೇಡಿ. ಈಸಿ ಬಟನ್ ಅಂದರೆ ಡಿಫಿಕಲ್ಟ್ ಮಾಡ್ಕೊಳ್ಳಿ ಅದನ್ನ. ಸೊ ಅವಾಗ ಏನಾಗುತ್ತೆ, ಈ ಕೋಪ ಬರುತ್ತೆ ನಿಮಗೆ, ಅಷ್ಟು ಈಸಿಯಾಗಿ ಬರಬಾರ್ದು. ಕೋಪ ಬರಲಿ, ಅದು ಅಷ್ಟು ಈಸಿ ಆಗಲ್ಲ. ಜಗಳ ಆಡಿ, ಬಟ್ ಅಷ್ಟು ಈಸಿ ಆಗಲ್ಲ. ಸೊ ಈ ಥರ ಮಾಡ್ಕೊಂಡಾಗ ಒಂದು ಕಪಲ್ ಮಧ್ಯೆ, ಒಂದು ಗಂಡ ಹೆಂಡತಿ ಮಧ್ಯೆ, ಒಂದು ಲವರ್ಸ್ ಮಧ್ಯೆ ಜಗಳ ಆಗೋದು ಕಮ್ಮಿ ಆಗುತ್ತೆ. ಆಮೇಲೆ ನೀವು
ತುಂಬ ಖುಷಿಯಾಗಿರ್ಬೋದು ಈ ಮ್ಯಾನಿಫೆಸ್ಟೇಷನಿಂದ, ಲಾ ಆಫ್ ಅಟ್ರಾಕ್ಷನಿಂದ. ಸೊ ಇದೊಂದು ರಿಸರ್ಚು, ಅರ್ಥ ಆಯ್ತಾ? ಈಗ ಹೋಪ್ ನೋಪ್ ನೋ ಟೆಕ್ನಿಕ್ ಅಂತ, ಹೋಪ್ ನೋಪ್ ನೋ ಟೆಕ್ನಿಕ್. ಸೊ ಈ ಟೆಕ್ನಿಕ್ ಏನಪ್ಪ ಅಂತಂದರೆ, ಕನ್ನಡದಲ್ಲಿ ಮೋಸ್ಟ್ಲಿ ಹೋಪ್ ನೋಪ್ ನೋ ಟೆಕ್ನಿಕ್ ಯಾರೂ ಹೇಳಿಲ್ಲ ಅನಿಸುತ್ತೆ. ಸೊ ನನಗೆ ಗೊತ್ತಿರೋಷ್ಟು ಹೇಳ್ಕೊಡ್ತೀನಿ ಏನಪ್ಪ ಹೋಪ್ ನೋಪ್ ನೋ ಟೆಕ್ನಿಕ್ ಏನು ಅಂತ ಅಂದರೆ. ಸೊ ಇವಾಗ ಸೈಂಟಿಸ್ಟ್ಗಳು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸೊ ಇದು ಪ್ರೂವನ್, ಇದು ದ ಸೀಕ್ರೆಟ್ ಬುಕ್ ಅಂತ ಒಂದಿದೆ. ದ ಸೀಕ್ರೆಟ್ ಬುಕ್ಕಲ್ಲಿ ತುಂಬಾ ಡೀಟೇಲ್ ಆಗಿದೆ. ಸೊ ಇದು ಪ್ರೂವನ್ ಆಗಿರೋದು. ಸೊ ಬೇಸಿಕ್ಸ್ ಹೇಳ್ತೀನಿ ಫಸ್ಟ್. ಏನಪ್ಪ ಅಂತಂದರೆ ನೋಡಿ, ಈಗ ಎರಡು ಗ್ಲಾಸಲ್ಲಿ ನೀರು ತೊಗೊಳ್ಳಿ ನೀವು. ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್ ಅಂತ ಬರೀರಿ. ಸೊ ಅದನ್ನ 1 ದಿನ ಇಡಿ, 2 ದಿನ ಇಡಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ನೀರು ಪಾಸಿಟಿವ್ ಅಂತ ಇರೋದು ಅಷ್ಟು ಈಸಿಯಾಗಿ ನೀವು ಕಣ್ಣಲ್ಲೇ ಕಾಣಿಸುತ್ತೆ. ನೀವೇನು ಮೈಕ್ರೋಸ್ಕೋಪಲ್ಲಿ ನೋಡಬೇಕು ಅಂತಲ್ಲ ಅದನ್ನ. ಸೊ ಕಣ್ಣಲ್ಲೇ ಕಾಣಿಸುತ್ತೆ. ಪಾಸಿಟಿವ್ ಅಂತ ಇರೋ ನೀರು ಇನ್ನೂ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಬಟ್ ನೆಗೆಟಿವ್ ಅನ್ನೋ ನೀರು ಆ ಗ್ಲಾಸೇ ಹೊಡೆದೋಗುತ್ತಂತೆ. ಅಷ್ಟು ರಿಯಲ್ ಆಗಿ, ನ್ಯಾಚುರಲ್ ಆಗಿ ನಡೆದಿರೋ ಎಕ್ಸ್ಪೆರಿಮೆಂಟ್ ಇದು. 101% ನಡೆದಿದೆ. ಸೊ ಇದು ರೆಕಾರ್ಡ್ಸ್ ಇದೆ, ಬೇಕಾದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಇದು ನಡೆದಿರೋದು, ಗ್ಲಾಸ್ ಹೊಡೆದೋಗುತ್ತಂತೆ. ಬೇಕಾದ್ರೆ ನೀವು ಮನೇಲಿ ಟ್ರೈ ಮಾಡಿ, ಪಾಸಿಟಿವ್ ನೆಗೆಟಿವ್. ಇದರಲ್ಲಿ ಏನು ಹೇಳ್ಕೊಟ್ಟಿದ್ದೀನಿ ಅಂತಂದರೆ, ನೆಗೆಟಿವ್ ಅಂತ ಅಂದರೆ ಆ ವರ್ಡ್ಗಷ್ಟು ಎನರ್ಜಿ ಇದೆ, ಆ ವರ್ಡ್ಗಷ್ಟು ಇದಿದೆ. ಸೊ ಇದು ಓಪನ್ ಟೆಕ್ನಿಕ್ ಹೇಳ್ಕೊಡ್ತಾರದು ಏನಂತ. ಸೊ ಅರ್ಥ ಆಯ್ತಾ? ಆ ಥರ ಮಾಡಿ ಇದು. ಅಥವಾ ಒಂದು ಬ್ರೆಡ್ ತೊಗೊಳ್ಳಿ, 2 ಸ್ಲೈಸ್ ಬ್ರೆಡ್ ತೊಗೊಳ್ಳಿ. ಅದ್ರ ಮೇಲೆ ಒಂದು ಪೇಪರಲ್ಲಿ ಪಾಸಿಟಿವ್, ಇನ್ನೊಂದು ಸ್ಲೈಸ್ ಮೇಲೆ ನೆಗೆಟಿವ್ ಅಂತ ಬರ್ದು ಅದನ್ನೂ ಒಂದು 2 ದಿನ ಬಿಡಿ. ನೀವು ಅಬ್ಸರ್ವ್ ಮಾಡೋದು 101% ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನನಗೆ ಮೆಸೇಜ್ ಮಾಡಿ. ಈ ಪಾಸಿಟಿವ್ ಅನ್ನೋ ಬ್ರೆಡ್ ಇದೆಯಲ್ಲ, ಅದಷ್ಟು ಬೇಗ ಡಿಕಂಪೋಸ್ ಆಗಿರಲ್ಲ. ಈ ಫಂಗಸ್ ಬಂದಿರಲ್ಲ ಪಾಸಿಟಿವ್ ಅನ್ನೋ ಬ್ರೆಡ್ಗೆ. ನೆಗೆಟಿವ್ ಅನ್ನೋ ಬ್ರೆಡ್ ಇದೆಯಲ್ಲ, ಅದು ಇದಕ್ಕಿಂತ 2x ಫಾಸ್ಟಲ್ಲಿ ಅಂದರೆ ಡಿಕಂಪೋಸ್ ಆಗಿಬಿಟ್ಟಿರ್ತದು. ಅಂದರೆ ಅಷ್ಟು ಕೆಟ್ಟೋಗಿರುತ್ತೆ. 2 ಅಂದರೆ ಇದು 3 ದಿನ ತೊಗೊಂಡ್ರೆ, ಇದು 6 ದಿನ, ಇದು 3 ದಿನ ತೊಗೊಂಡ್ರೆ ಇದು ಡಿಕಂಪೋಸ್ ಆಗೋಕ್ಕೆ ಅಥವಾ ಅದು ಕೆಟ್ಟೋಗೋಕ್ಕೆ ಇದು 6 ದಿನ ತೊಗೊಳುತ್ತೆ ಪಾಸಿಟಿವ್ ಅನ್ನೋದು. ಸೊ ವರ್ಡ್ಸ್ಗೆ ಅಷ್ಟು ಪವರ್ ಇದೆ. ಆಮೇಲೆ ಮೇಯ್ನ್ಲಿ ವಾಟರ್ಗೆ ತುಂಬಾ ಪವರ್ ಇದೆ. ನೀರು ನೀವೇನು ಕೇಳಿದ್ರು, ಕೇಳಿದ್ರು ಅದಾಗುತ್ತೆ. ನೀರಿಗೆ ಏನು ಕೇಳಿದ್ರು ಆಗುತ್ತೆ ಅಂತ ಎಕ್ಸಾಂಪಲ್ ಏನು ಹೇಳಿ ನೋಡೋಣ. ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನದಲ್ಲಿ ದೇವ್ರನ್ನ ಕೇಳ್ಕೊತೀರಾ, ತೀರ್ಥ ಕೊಡ್ತಾರೆ. ಅದರದ್ದು ಒಂದು ಸೈನ್ಸ್, ಬಿಹೈಂಡ್ ಸೈನ್ಸ್ ಏನಪ್ಪ ಅಂತಂದರೆ, ತೀರ್ಥ ಕೊಡೋದು ನೀರಿಗೆ ನೀರು ಕುಡಿಬೇಕಾದ್ರೂ ಅಷ್ಟೇ. ನೀರು ಕುಡಿಬೇಕಾದ್ರೆ ನೀವೇನಾರ ಪ್ರೇ ಮಾಡಿಕೊಂಡು, ನೀವೇನಾರ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಕುಡೀರಿ, ಅದು 100% ಆಗುತ್ತೆ. ನೀರಿಗೆ ವೈಬ್ರೇಷನ್ಸ್ ಇದೆ, ಆ ವರ್ಡ್ಸ್ ವೈಬ್ರೇಷನ್ಸ್ ಇದೆ. ನೀರು ಬೇಗ ಅದನ್ನ ಅಟ್ರಾಕ್ಟ್ ಮಾಡುತ್ತೆ. ಅದಕ್ಕೆ ನೀವು ತೀರ್ಥ ಕೈ ಕೊಟ್ಟಾಗ ನೀವು ದೇವ್ರನ್ನ ಬೇಡ್ಕೊಂಡು ಕಣ್ಣು ಮುಟ್ಕೊಂಡು ಕುಡಿಯೋದು. ಯಾಕಂದರೆ ನೀರಿಗೆ ಅಷ್ಟು ವೈಬ್ರೇಷನ್ ಇದೆ. ಸೊ ನಿಮ್ಮ ಬಾಡಿಲಿ ಏನಿದೆ ಹೇಳಿ? ಆಯಿತು, ನಿಮ್ಮ ಬಾಡಿಲಿ ಏನಿದೆ? 70% ಆಫ್ ನಿಮ್ಮ ಬಾಡಿ ವಾಟರ್. ನೀವು ಗೂಗಲ್ ಸರ್ಚ್ ಮಾಡಿ 70% ಆಫ್ ಹ್ಯೂಮನ್ ಬಾಡಿ ಕಂಟೈನ್ಸ್ ಅಂತ ಹೊಡೀರಿ, ವಾಟರ್ ಅಂತ ಬರುತ್ತೆ. ಸೊ ಅದಕ್ಕೆ ಹೇಳೋದು, ನೀವು ಏನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ನೀವೇನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ, ಮ್ಯಾನಿಫೆಸ್ಟ್ ಮಾಡ್ತೀರಾ, ನಿಮ್ಮ ಬಾಡಿಲಿ ನೀರಿದೆ ಅಂತ ಎಕ್ಸ್ಪೆರಿಮೆಂಟ್. ನೀರು ಕೆಟ್ಟೋಗೋದು, ಪಾಸಿಟಿವ್ ನೆಗೆಟಿವ್ ಅನ್ನೋ ವರ್ಡ್ಸ್ ಎಲ್ಲ ಕೆಟ್ಟೋಗೋದು ನೀರು ಅಂತಂದರೆ, ನೀವೇನು ಥಿಂಕ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಒಳಗಡೆ ಇರೋ 70% ನೀರು ತಾನೆ. ನೀರಿಗೆ ಶಕ್ತಿ ಇದೆ ತಾನೆ, ದೇವಸ್ಥಾನದಲ್ಲಿ ತೀರ್ಥ ಕೊಡ್ತಾರೆ ತಾನೆ. ಸೊ ಅದಕ್ಕೆ ಹೇಳೋದು, ಈ ಥರ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ 101% ನೀವು ಅಂದ್ಕೊಂಡಿದ್ದು ನೀವು ಮ್ಯಾನಿಫೆಸ್ಟ್ ಮಾಡಿದ್ದು ಹಾಗೆ ಆಗುತ್ತೆ. ಸೊ ಹೋಪ್ ನೋಪ್ ನೋ ಟೆಕ್ನಿಕ್ ಹೆಂಗೆ ಪಾಸಿಟಿವ್ ನೆಗೆಟಿವ್ ಫೀಲ್ ಆಗುತ್ತೆ, ಒಂದು ಅಟ್ಯಾಚ್ ಆಗುತ್ತೆ ಅಂತಂದರೆ, ಸೊ ನಿಮಗೆ ಹೋಪ್ ನೋಪ್ ನೋ ಟೆಕ್ನಿಕಲ್ಲಿ ಒಂದು 4 ಸೆಂಟೆನ್ಸ್ ಇದೆ. 4 ಸೆಂಟೆನ್ಸ್ನ ನೀವು ದಿನಕ್ಕೆ 108 ಸರಿ ಹೇಳಬೇಕು. 108 ಸರಿ ಏನಪ್ಪ ಹೇಳೋದು ಅಂತಂದರೆ, ಏನು ಸೆಂಟೆನ್ಸ್ ಅಂತ ಅಂದರೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಲವ್ ಯು. ಸೊ ಈ 4 ಸ್ಟೇಟ್ಮೆಂಟ್ ಏನಿದೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು ಆ್ಯಂಡ್ ಲವ್ ಯು, ಈ 4 ಸ್ಟೇಟ್ಮೆಂಟ್ ಏನಿದೆ, ಇದನ್ನು ನೀವು ದಿನಕ್ಕೆ 108 ಸರಿ ಕಂಟಿನ್ಯೂಸ್ ಆಗಿ, ಅಂದರೆ ಈ 4 ಸೆಂಟೆನ್ಸ್ 1 ಸರಿ, 4 ಸೆಂಟೆನ್ಸ್ ಸೇರಿ 101 ಸರಿ ಅಂದ್ಕೊಳ್ಳಿ. ಹಂಗೆ ಹೇಳಿದಾಗ ನೀವು ಪಾಸಿಟಿವ್ನೆಸ್ ಬರುತ್ತೆ, ನಿಮಗೆ ಪಾಸಿಟಿವ್ ಎಮೋಷನ್ಸ್, ಫೀಲಿಂಗ್ಸ್ ಬರುತ್ತೆ. ನೀವು ಅಂದರೆ ಇನ್ನೂ ಡೀಟೇಲಾಗಿ ಹೋಗಬೇಕು ಅಂತ ಅಂದರೆ, ಮ್ಯಾನಿಫೆಸ್ಟೇಷನಲ್ಲಿ ಹೋಪ್ ನೋಪ್ ನೋ ಟೆಕ್ನಿಕಲ್ಲಿ ಈ ಹೆಂಗೆ ಸರಿ ಮಾಡ್ಕೋಬೋದು ಅಂದರೆ, ನಿಮ್ಮ ಜೀವನನ ನಿಮ್ಗೇನೇ ಕಷ್ಟಗಳಿದ್ರೂ ಈ 4 ಸೆಂಟೆನ್ಸ್ ಇದೆಯಲ್ಲ, ಇದು 101% ಸೈಂಟಿಫಿಕಲಿ ಪ್ರೂವನ್. ದೊಡ್ಡ ಸೈಂಟಿಸ್ಟ್ಗಳು ಇದನ್ನ ರಿಸರ್ಚ್ ಮಾಡಿ ಇದಕ್ಕೆ ವರ್ಷಾನುಗಟ್ಟಲೆ ಕಾಲ ಕಳೆದು ಆ ನೀರಿನ ಎಕ್ಸ್ಪೆರಿಮೆಂಟ್ಗೆ ತುಂಬಾ ಇದು ಮಾಡಿ ಇದು ಆಗಿರೋದು. ಸೊ ಈ 4 ಸೆಂಟೆನ್ಸ್ ಹೇಳಿ ನಿಮ್ಮ ಲೈಫ್ನೇ ಬದಲಾಯಿಸ್ಕೋಬೋದು. ಇದು ಎಷ್ಟೋ ಜನ ಕಾಮಿಡಿ ಅನಿಸ್ಬೋದು, ಏನು ಹೇಳ್ತಾವನಪ್ಪ ಇವನು, ಸಾರಿ, ಫರ್ಗಿವ್ ಮೀ, ಥ್ಯಾಂಕ್ ಯು, ಲವ್ ಯು ಅಂತ ಅಂದ್ಬಿಟ್ರೆ ನನಗೆ ಅನ್ಕೊಂಡಿದ್ದಾಗ್ಬಿಡುತ್ತಾ, ಆಗುತ್ತಾ ಇದು? ಅದೆಲ್ಲ ಸುಳ್ಳು, ಏನು ಬಕ್ವಾಸ್ ಮಾತಾಡ್ತಾ ಇದ್ದಾನಪ್ಪ ಅಂತ ಅನ್ಬೋದು. ನೀವು ಒಂದ್ಸರಿ ಟ್ರೈ ಮಾಡಿ. ನಿಮ್ಗೆ ಈಗ ನೋಡಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ ಅಂತ ಅಂದಾಗೆ ನೀವು ಎಂತೆಂಥದ್ದು ಜಗಳ ಆಡ್ತೀರಾ, ನೀವು ಫ್ರೆಂಡ್ಸು, ನಿಮ್ಮ ವೈಫು, ಎಲ್ಲರ ಮಧ್ಯೆ, ನಿಮ್ಮ ಗಂಡ ಹೆಂಡ್ತಿರ ಮಧ್ಯೆ, ಲವರ್ಸ್ ಮಧ್ಯೆ.
ಐ ಆಮ್ ಸಾರಿ ಅಂತ ಕೇಳಿದ ತಕ್ಷಣ ಅದಿಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ ನಿಮಗೆ. ಸಾರಿ ಅನ್ನೋದ್ರ ಏನಿದೆ, ಆಯ್ತಪ್ಪ ಸಾರಿ ಅನ್ನೋ ವರ್ಡು ಸಾರಿನೇ ಅಂತ ಮೀನಿಂಗ್ ಕೊಟ್ಟಿದ್ದು ಯಾರು? ಸಾರಿನೇ ಅಂತ ಏನು ಅರ್ಥ? ನಿಮ್ಗೆ ಯಾಕೆ ಸಮಾಧಾನ ಆಗುತ್ತೆ ಸಾರಿ ಅಂತ ಕೇಳಿದ ತಕ್ಷಣ? ಹೋಗಲೇ ಅಂತಂದ್ರೆ ಯಾಕೆ ಸಮಾಧಾನ ಆಗಲ್ಲ? ಈಗ ಅದೇ ಸಾರಿ ಬದಲು ಆಗಲ್ಲ, ಐ ಆಮ್ ನಾಟ್ ಸಾರಿ ಅಂತ ಬೇರೆ ಏನಾದರೂ ಹೇಳಿ. ಸಾರಿ ಬದಲು ನೋ ಐ ಕಾಂಟ್ ಅಂತ ಏನಾರು ಹೇಳಿ. ನಿಮ್ಗೆ ಸಾರಿ ಮನಸ್ಸು ಫೀಲ್ ಆಗುತ್ತೆ ನಿಮಗೆ. ಈಗೇನು ಜಗಳ ಆದಾಗ ನೋಡಿ, ಐ ಆಮ್ ಸಾರಿ ಅಂತ ಕೇಳಿದ ತಕ್ಷಣ, ನಮ್ಮ ಕ್ಷಮಿಸ್ಬಿಡಿ ನನ್ನ, ಪ್ಲೀಸ್ ಫರ್ಗಿವ್ ಮೀ ಅಂತ ಕೇಳಿದ ತಕ್ಷಣ ನಿಮಗೆ ಇಲ್ಲಿರೋ ಕೋಪ ಇಲ್ಲಿಗೆ ಬರುತ್ತೆ. ಏನು ಇಲ್ಲಿಗೆ ಹೋಗಲ್ಲ ಕೋಪ, ಇಲ್ಲಿಗೆ ಬರುತ್ತೆ. ಅതെಂಗೆ? ಸೊ ಅದು ನಿಮ್ಮ ಬಾಡಿಲಿ 70% ನೀರಿದೆ. ಸೊ ಆ ನೀರು ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಈ ವೈಬ್ರೇಷನ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ನೀವು ಮಾತಾಡೋ ವರ್ಡ್ಸ್ಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ಪಕ್ಕ ಈ ಓಪನ್ ಅಪ್ನೋ ಟೆಕ್ನಿಕ್ಕು ನೀವು ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ. ಓಪನ್ ಅಪ್ನೋ ಟೆಕ್ನಿಕಲ್ಲಿ ನಿಮ್ಮ ಲೈಫ್ನ ಸರಿ ಮಾಡ್ಕೋಬೋದು. ಅದು ಯಾವ ಥರ ಅಂತ ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಡೀಟೇಲಾಗಿ ಹೇಳಿದ್ರೆ ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ. ಅಂದರೆ ನಿಮ್ಮ ಫೈನಾನ್ಷಿಯಲ್ ಸಿಚುಯೇಷನ್ನು ಅಥವಾ ನಿಮ್ಮ ಲೈಫ್ ಸಿಚುಯೇಷನ್ನು ಇಲ್ಲ ನಿಮ್ಮ ಪರ್ಸನಲ್ ಸಿಚುಯೇಷನ್ ಏನೋ ಒಂದು ಸರಿ ಇಲ್ಲ ಅಂತ ಅಂದಾಗ ಈ ಓಪನ್ ಅಪ್ನೋ ಟೆಕ್ನಿಕ್ ಯೂಸ್ ಮಾಡಿಕೊಂಡು ನೀವು ಅದನ್ನ ಸರಿ ಮಾಡ್ಕೋಬೋದು. ಆ್ಯಕ್ಚುಲಿ ನಿಮಗೆ ಸಮಾಧಾನ ಆಗುತ್ತೆ. ನಾನು ಟ್ರೈ ಮಾಡಿದ್ದೀನಿ ಓಪನ್ ಅಪ್ನೋ ಟೆಕ್ನಿಕ್, ಇಲ್ಲ ಅಂತಲ್ಲ, ನಾನು ಮಾಡಿ ಅಂದರೆ ಅದು ಹೆಂಗೆ ಗೊತ್ತಾ, ಒಂದು 15 ನಿಮಿಷ, ಈಗ ನೀವು 108 ಸರಿ ಹೇಳ್ತಿರಲ್ಲ ಅದನ್ನ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ. ಸೊ ಅದನ್ನು ನೀವು ನಿಮ್ಗೇನು ಬೇಕು ನಿಮಗೆ ಆ ಥರ ಅದನ್ನೊಂದು ಇದೆ. ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ವೀಡಿಯೋ ಬೇಕಾದ್ರೆ ಮಾಡೋಣ. ಓಪನ್ ಅಪ್ನೋ ಟೆಕ್ನಿಕ್ ಹೆಂಗೆ, ಈಗ ಅದರಲ್ಲಿ ಬೇಕಾದ್ರೆ ದುಡ್ಡನ್ನ ಅಟ್ರಾಕ್ಟ್ ಮಾಡ್ಬೋದು, ಮನಿ ಅಟ್ರಾಕ್ಟ್ ಮಾಡ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ ಏನಾದರೂ ಸರಿ ಇಲ್ಲ ಅಂದ್ರೆ ಅದನ್ನೂ ಸರಿ ಮಾಡ್ಬೋದು, ಡೈವರ್ಸ್ ಆಗಿರೋ ಅದನ್ನೂ ಸರಿ ಮಾಡ್ಬೋದು. ಇದು ತುಂಬ ಈ ಓಪನ್ ಅಪ್ನೋ ಟೆಕ್ನಿಕ್ನ ದೊಡ್ಡ ಡಾಕ್ಟರ್ಸ್ಗಳು, ದೊಡ್ಡ ವ್ಯಕ್ತಿಗಳೇ ನಂಬ್ತಾರೆ ಇದನ್ನ. ಯಾಕಂದರೆ ತುಂಬಾ ಇದು ನ್ಯಾಚುರಲ್, ರಿಯಲ್ಲು. ಅರ್ಥ ಆಯ್ತು ಸ್ನೇಹಿತರೆ, ಇದು ಓಪನ್ ಅಪ್ನೋ ಟೆಕ್ನಿಕ್ ಅಂತ. ಸೊ ನಾನು ಹೇಳಿದ್ದು ಪಾಸಿಟಿವ್, ನಿಮ್ಮ ಮಾತಿನ ವರ್ಡ್ಸಿಗೆ ಎಷ್ಟು ಬೆಲೆ ಇದೆ, ಎಷ್ಟು ಪವರ್ ಇದೆ, ಅದ್ರದ್ದು ಅಬ್ಸರ್ವೇಷನ್ ಎಷ್ಟಿದೆ. ನಿಮ್ಮ ಮಾತು, ನಿಮ್ಮ ವಾಟರ್, ನೀರು ಎಷ್ಟು ಅಬ್ಸರ್ವ್ ಮಾಡ್ಕೊಳುತ್ತೆ ಎಲ್ಲನೂ. ದೇವರು ತೀರ್ಥ ಕೊಟ್ಟಿದ್ದಾಗಲಿ, ನೀರು ಎಕ್ಸ್ಪೆರಿಮೆಂಟ್ ಮಾಡೋದಾಗಲಿ, ನೀವು ದಯವಿಟ್ಟು ಎಕ್ಸ್ಪೆರಿಮೆಂಟ್ಗಳು ಮಾಡಿ ನೋಡಿ. ಪಕ್ಕ 101% ಇದು ನಡೆಯುತ್ತೆ. ನೀವು ಅನಲೈಸ್ ಮಾಡ್ಕೋಬೋದು ಆಮೇಲೆ. ಸೊ ಇವತ್ತು ನಿಮಗೆ ಓಪನ್ ಅಪ್ನೋ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಹಿಂಗೆ ಡೈವರ್ಸ್ ಆಗಿರೋವಂಥದ್ದು, ಮತ್ತು ಆ ಪಾಸಿಟಿವ್ ಬಟನ್ಸ್, ನೆಗೆಟಿವ್ ಬಟನ್ಸ್, ಈಸಿ ಬಟನ್ಸ್, ಡಿಫಿಕಲ್ಟ್ ಬಟನ್ಸ್, ಅದ್ರ ಬಗ್ಗೆ ಹೇಳಿದ್ದೀನಿ. ನಿಮ್ಮ ಫ್ಯೂಚರ್ ಹಸ್ಬೆಂಡ್, ವೈಫ್, ನಿಮ್ಮ ಪಾರ್ಟ್ನರ್ ಹೆಂಗಿರಬೇಕು, ಮ್ಯಾನಿಫೆಸ್ಟ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಸೊ ಇದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಪಾರ್ಟ್ 2 ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಓಪನ್ ಅಪ್ನೋ ಟೆಕ್ನಿಕ್ದು ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಹಾಕಿ, ಅದ್ರದ್ದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋಣ. ಈ ಸಪ್ರೇಟಾಗಿ ಐ ಆಮ್ ಸಾರಿ, ಫರ್ಗಿವ್ ಮೀ, ಪ್ಲೀಸ್ ಫರ್ಗಿವ್ ಮೀ, ಲವ್ ಯು, ಥ್ಯಾಂಕ್ ಯು ಅಂತ ಹೇಳೋದನ್ನ ಅದು ಯಾವ ಥರ ಹೇಳಬೇಕು ಅಂತ ಅದನ್ನೆಲ್ಲ ಬೇಕಾದ್ರೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಂಟಿಲ್ ದೆನ್, ಥ್ಯಾಂಕ್ ಯು.